ಬಿಸಿ ಬಿಸಿಯಾದ ಮೆಂತ್ಯ ಪರೋಟ ಇದನ್ನು ಮಾಡೋದು ತುಂಬ ಈಸಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಕುದಿಸಿರೋ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತೀನಿ. ಖಾರ ತಿನ್ನೋರು ಇದ್ದರೆ ನಾನು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ರುಬ್ಬಿರೋ ಮೆಂತ್ಯ ಸೊಪ್ಪನ್ನು ಹಾಕಿ ಆಮೇಲೆ ಸ್ವಲ್ಪ ಎಳ್ಳು ಹಾಕ್ತಿದ್ದೀನಿ. ಎಳ್ಳು ಇದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಅಜ್ವಾನ್ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಚಪಾತಿ ಹಿಟ್ಟು ಮಾಡ್ಕೊತೀವಲ್ಲ ಆ ಹಿಟ್ಟಿನ ಹದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕು. ಇದು ಮಾಡೋದು ತುಂಬ ಸುಲಭ. ಆಮೇಲೆ ಕಡಿಮೆ ಟೈಮು ತಗೊಳ್ಳುತ್ತೆ, ಬೇಗ ನಾವು ಮಾಡ್ಕೋಬೋದು. ಈ ಥರ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಮೇಲೆ ಒಂದು 5 to 10 ಮಿನಿಟ್ಸ್ ನಾನು ಅದನ್ನು ನೆನೆಯೋಕ್ಕೆ ಬಿಟ್ಟು ಆಮೇಲೆ ಚಪಾತಿ ಯಾವ ಥರ ಮಾಡ್ತೀವಲ್ಲ ಆ ಥರ ಚಪಾತಿ ಮಾಡ್ತಿದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಮಾಡ್ತೀನಿ. ಆಮೇಲೆ ಇದನ್ನು ನಾವು ತುಪ್ಪದ ಜೊತೆನೂ ಬೇಯಿಸ್ಬೋದು, ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪನ್ನು ಹಾಗೆ ತಿನ್ನಲ್ಲ ಯಾರು. ಆಮೇಲೆ ಮೆಣಸಿನ್ಕಾಯಿ ಏನಾರು ಇದ್ದರೆ ಎಲ್ಲ ತೆಗೆದಿರ್ತಾರಲ್ಲ, ಇದನ್ನು ನಾವು ಮಿಕ್ಸಿಗೆ ಮಾಡಿ ಮಾಡೋದ್ರಿಂದ ಇದು ಬಾಯಿಗೇನು ಸಿಗಲ್ಲ. ಎಲ್ಲ ಚಪಾತಿ ಥರನೇ ತಿಂದುಬಿಡ್ಬೋದು. ಇದನ್ನು ಈ ಥರ ಮಾಡಿ ಚಪಾತಿ ಥರ ನಾವು ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಹೆಲ್ದಿಗೂ ಒಳ್ಳೆಯದು. ಆಮೇಲೆ ಟಿಫಿನ್ ಬಾಕ್ಸ್ಗಳಿಗೂ ನಾವು ಇದನ್ನು ಮಾಡ್ಬೋದು. ಈ ಪರೋಟನ ನಾವು ಮೊಸರು ಜೊತೆ ಆದರೂ ತಿನ್ಬೋದು. ಆಮೇಲೆ ಕೊಬ್ಬರಿ ಚಟ್ನಿ ಮಾಡ್ತೀವಲ್ಲ ಆ ಕೊಬ್ಬರಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಾನು ಇದನ್ನು ಶೇಂಗಾ ಚಟ್ನಿ ಮಾಡ್ತೀವಲ್ಲ ಆ ಶೇಂಗಾ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿದೆ, ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ದಿನೂ ಹೌದು. ರೆಡಿ.